ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಸೀತನಾಯಕನಹಳ್ಳಿಯಿಂದ ಗಡಿಭಾಗದ ಸಂಪಂಗೆರೆ ಗ್ರಾಮದವರೆಗೆ ರಸ್ತೆ ತುಂಬ ಹಾಳಾಗಿದೆ. ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ದ್ವಿಚಕ್ರ ವಾಹನ ಸವಾರರು, ಸಾವಿರಾರು ಲಾರಿ, ಬಸ್, ಟೆಂಪೋ ಇತರೆ ವಾಹನಗಳು ಸಂಚರಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಸುಮಾರು ದಿನಗಳಿಂದ ಈ ರಸ್ತೆ ಹಳ್ಳ ಕೊಳ್ಳಗಳಿಂದ ಕೂಡಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರ ಜೀವಗಳು ಹೋಗುವ ಮುನ್ನ ಎಚ್ಚರಿಕೆ ವಹಿಸಬೇಕು. ಈ ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು. ಇಲ್ಲವಾದರೆ ಮುಂದಿನ ವಾರದಲ್ಲಿ ರಸ್ತೆ ತಡೆ ಚಳುವಳಿ ನಡೆಸಲಾಗುವುದು ಎಂದು ದಸಂಸ ಆಗ್ರಹಿಸುತ್ತೇವೆ. ಬಂಧುಗಳೇ, ಜೈ ಭೀಮ್. ಏನಿವತ್ತು ಮಾಲೂರು ಮತ್ತು ಹೊಸೂರು ರಸ್ತೆ ಸೀತನಾಯಕನಹಳ್ಳಿಯಿಂದ ಹಿಡಿದು ನಮ್ಮ ಗಡಿನಾಡು ಏನಿದೆ ಗಡಿಭಾಗ ಈ ಸಂಪಂಗೆರೆ ಬಾರ್ಡ್ರ್ ತನಕ ತುಂಬ ರಸ್ತೆ ಹದಗೆಟ್ಟಿದೆ. ಯಾವ ರೀತಿ ಹದಗೆಟ್ಟಿದೆ ಅಂದರೆ ನೋಡಿ, ಈ ನಮ್ಮ ಸೀತನಾಯಕನಹಳ್ಳಿ ಭಾಗದಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸ್ತವೆ. ಆದರೆ ಸಂಬಂಧಪಟ್ಟ ಇಲಾಖೆಗಳು, ಅದು ಲೋಕೋಪಯೋಗಿ ಇಲಾಖೆ ಆಗ್ಬೋದು, ಸ್ಥಳೀಯ ಶಾಸಕರಾಗ್ಬೋದು, ನಾವು ಶಾಸಕರು ಕೇಳಿದ್ರೆ ಈ ರಸ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ಮಾಡಲಿ, ಇದು ರಸ್ತೆ ಮಾಡಲಿ, ಇಲ್ಲ ಅಂತೇಳಿಲ್ಲ. ಆದರೆ ಅಲ್ಲಿಯ ತನಕ ಇಷ್ಟೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಓಡಾಡೋದು? ಅಟ್ಲೀಸ್ಟು ಈ ಗುಂಡಿಗಳಾದರೂ ಮುಚ್ಚೋ ಕೆಲಸ ಆಗಬೇಕು. ಇಲ್ಲಿ ಗುಂಡಿಗಳು ಮುಚ್ಚಿಲ್ಲ ಅಂದರೆ ದಿನನಿತ್ಯ ಅನೇಕ ದ್ವಿಚಕ್ರ ವಾಹನ ಸವಾರರು ಮತ್ತು ಅನೇಕ ತ್ರಿಚಕ್ರ ವಾಹನ ಸವಾರರು ಗಾಡಿಗಳು ರಿಪೇರಿಗಳಾಗಿ ಅಪಘಾತಗಳಾಗ್ತಾ ಇದ್ದಾವೆ. ಆದ್ದರಿಂದ ಅಲ್ಲಿಯ ತನಕ ನೀವು ರಸ್ತೆ ಮಾಡೋ ತನಕ ಇಲ್ಲಿ ಎಷ್ಟೋ ಪ್ರಾಣಹಾನಿ ಆಗುತ್ತೆ. ನೋಡಿ, ನಾನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ಈ ರಸ್ತೆಯಲ್ಲಿ ಏನಾದರೂ ಅಪಘಾತಗಳಾದರೆ ತಾಲೂಕು ನೇರವಾಗಿ ಹೇಳ್ತಾ ಇದ್ದೀನಿ, ತಾಲೂಕು ಆಡಳಿತ, ಯಾಕಂದರೆ ನಮ್ಮ ಶಾಸಕರ ಹತ್ರ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಆದರೆ ಈ ಶಾಸಕರ ಹತ್ರ ನಾವು ಯಾವತ್ತೂ ಕೈ ಚಾಚಿಲ್ಲ, ₹1 ಕೈ ಚಾಚಿಲ್ಲ. ಶಾಸಕರ ಹತ್ರ ನಾವು ದಯವಾಗಿ ಮಾತಾಡೋಕ್ಕಾಗಲ್ಲ ಕೈ ಚಾಚಿದ್ರೆ. ಆದ್ದರಿಂದ ಸ್ಥಳೀಯವಾಗಿ ದಯಮಾಡಿ ಏನು ಸಂಬಂಧಪಟ್ಟ ಇಲಾಖೆಗಳು ಈ ರಸ್ತೆಗಳನ್ನು ಮುಚ್ಚಬೇಕು, ಗುಂಡಿ ಮುಚ್ಚೋ ಕೆಲಸ ಆಗಬೇಕು. ಇಂಪಾರ್ಟೆಂಟಾಗಿ ಈ ಗುಂಡಿ ಮುಚ್ಚೋ ಕೆಲಸ ಆಗಬೇಕು. ಇಲ್ಲವಾದಲ್ಲಿ ಮುಂದಿನ ವಾರ ನಾವು ಇದೇ ರಸ್ತೆಯಲ್ಲಿ ಬಂಧನ ಮಾಡ್ತೀವಿ, ರಸ್ತೆ ತಡೆ ಚಳುವಳಿಯನ್ನು ಮಾಡ್ತೀವಿ. ದಯಮಾಡಿ ಸಂಬಂಧಪಟ್ಟ ಇಲಾಖೆಗಳು ಈ ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಸಾವಿರಾರು ಜನ ದ್ವಿಚಕ್ರ ವಾಹನ ಸವಾರರು ಓಡಾಡ್ತಾ ಇದ್ದಾರೆ. ಆದ್ದರಿಂದ ಈ ಗುಂಡಿ ಕೆಲಸ